ನಮಸ್ಕಾರ ಗೆಳೆಯರಿ. ಈ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ. ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅನ್ಕೊಳ್ತೀನಿ. ಜೊತೆಗೆ ಇದು ರಿಸಲ್ಟ್ ಸೀಸನ್ ಆಗಿರೋದ್ರಿಂದ ಹಲವಾರು ಕಂಪನಿಗಳು ತಮ್ಮ Q1 ರಿಸಲ್ಟ್ ಅನ್ನು ಕೂಡ ಅನೌನ್ಸ್ ಮಾಡಿದ್ದು, ಅವುಗಳಿಗೆ ರಿಯಾಕ್ಷನ್ ಕೂಡ ಬಂದಿದೆ. ನೋಡೋಣ ಇವತ್ತು ಯಾವೆಲ್ಲ ಅಪ್ಡೇಟ್ ಗಳು ಬಂದಿದೆ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಹೇಳ್ಬೋದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ. ಮೊದಲಿಗೆ ಇವತ್ತಿನ ನಮ್ಮ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ನಿಫ್ಟಿಯಲ್ಲಿ ನೋಡಬಹುದು 0.28% ಅಥವಾ 66 ಪಾಯಿಂಟ್ಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಓಪನಿಂಗ್ ಸ್ವಲ್ಪ ಡೌನ್ ಅಲ್ಲಿ ಆಯ್ತು. ಎಕ್ಸ್ಪೆಕ್ಟೇಷನ್ ಕೂಡ ಹಾಗೆ ಇದ್ದದ್ದು. ಯಾಕಂದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ಸ್ವಲ್ಪ ನೆಗೆಟಿವ್ ಅಲ್ಲೇ ಟ್ರೇಡ್ ಆಗ್ತಾ ಇತ್ತು. ಜೊತೆಗೆ ಏಷ್ಯನ್ ಮಾರ್ಕೆಟ್ ಅಲ್ಲಿ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇತ್ತು. ಸ್ವಲ್ಪ ನೆಗೆಟಿವ್ ಅಲ್ಲೇ ಓಪನ್ ಆಯ್ತು, ನಂತರ ಪಾಸಿಟಿವ್ ಆಯ್ತು, ಮತ್ತೆ ನೆಗೆಟಿವ್, ಈ ರೀತಿ ಸೀಸಾ ಟೈಪ್ ಅಲ್ಲಿ ಮೂವ್ ಆಗಿ ಕೊನೆಯಲ್ಲಿ ಒಂದೊಳ್ಳೆ ಬೌನ್ಸ್ ಬ್ಯಾಕ್ ಕೂಡ ನೋಡ್ಲಿಕ್ಕೆ ಸಿಕ್ತು. ಹಾಗಾಗಿ ಆಲ್ಮೋಸ್ಟ್ ನೋಡಬಹುದು ಲೋ ಇಂದ 100 ಪಾಯಿಂಟ್ಸ್ ವರೆಗೂ ಫುಲ್ ಬ್ಯಾಕ್ ನೋಡ್ಲಿಕ್ಕೆ ಸಿಕ್ತು. ಮತ್ತೆ ಅಲ್ಲಿಂದ ಸ್ವಲ್ಪ ಡೌನ್ ಆಯ್ತು, ಬಟ್ ಏನಂತ ದೊಡ್ಡ ಡೌನ್ ಫಾಲ್ ಕಂಡು ಬರಲಿಲ್ಲ. ಒಟ್ಟಿನಲ್ಲಿ 0.28% ಅಪ್ ಅಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ 0.35% ಅಥವಾ 273 ಪಾಯಿಂಟ್ಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಎರಡು ಕಡೆ ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನೆಗೆಟಿವ್ ಆಗ್ಲಿಲ್ಲ, ಅದೇ ಖುಷಿ ವಿಚಾರ ಅಂತ ಹೇಳ್ಬೇಕು. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ ನಿಫ್ಟಿ ನೆಕ್ಸ್ಟ್ 15 ಅಲ್ಲಿ ನೋಡಬಹುದು 0.1% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಇದೆ. ನಿಫ್ಟಿ 100 ಅಲ್ಲೂ ಕೂಡ 0.24% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ನಿಫ್ಟಿ 200 0.12% ಪಾಸಿಟಿವ್ ಇದೆ. ನಿಫ್ಟಿ 500 ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಒಟ್ಟಿನಲ್ಲಿ ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ 0.1 ಇಂದ 0.3% ವರೆಗೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ಬಂದಿದೆ ನೋಡಬಹುದು. ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ 50 ಅಲ್ಲಿ 0.33% ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ಮಿಡ್ ಕ್ಯಾಪ್ 100 ಅಲ್ಲಿ 0.35% ನೆಗೆಟಿವ್ ಇದೆ. ಮಿಡ್ ಕ್ಯಾಪ್ 150 ನಲ್ಲಿ 0.4% ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ ಇಲ್ಲಿ 0.3 ಇಂದ 0.4% ವರೆಗೂ ಡೌನ್ ಪರ್ಫಾರ್ಮೆನ್ಸ್ ಇದೆ. ಇನ್ನು ಸ್ಮಾಲ್ ಕ್ಯಾಪ್ ಅಲ್ಲಿ ಸ್ಮಾಲ್ ಕ್ಯಾಪ್ 50 0.5% ನೆಗೆಟಿವ್ ಇದೆ. ಸ್ಮಾಲ್ ಕ್ಯಾಪ್ 100 ಅಲ್ಲಿ 0.56% ನೆಗೆಟಿವ್ ಇದೆ. ಸ್ಮಾಲ್ ಕ್ಯಾಪ್ 250 ನಲ್ಲಿ 0.74% ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಹೋಲಿಸಿದ್ರೆ ಇವತ್ತು ಸ್ಮಾಲ್ ಕ್ಯಾಪ್ ಅಲ್ಲಿ ಸ್ವಲ್ಪ ಜಾಸ್ತಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಮೈಕ್ರೋ ಕ್ಯಾಪ್ ಅಲ್ಲಿ 0.57% ನೆಗೆಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಸೊ ಓವರ್ ಆಲ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಹೆಡ್ಲೈನ್ ಇಂಡೈಸಸ್ ಗಳಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ, ಬಟ್ ಪೋರ್ಟ್ಫೋಲಿಯೋಗಳಲ್ಲೇನು ಆ ರೀತಿ ಪರ್ಫಾರ್ಮೆನ್ಸ್ ಇಲ್ಲ. ಬಟ್ ಕೆಲವು ಕಂಪನಿಗಳು ಎಸ್ಪೆಷಲಿ ರಿಸಲ್ಟ್ ಎಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಅಲ್ಲಿ ಕೆಲವೊಂದು ಸ್ಟಾಕ್ ಗಳು ಒಳ್ಳೆ ರಿಯಾಕ್ಷನ್ ಮಾಡಿದವೆ. ಹಾಗಾಗಿ ಮೇ ಬಿ ವೈಟೇಜ್ ಯಾವ ಪ್ರಮಾಣದಲ್ಲಿದೆ ಸ್ಟಾಕ್ ಗಳಲ್ಲಿ ಅದ್ರ ಮೇಲೆ ಇವತ್ತಿನ ಪೋರ್ಟ್ಫೋಲಿಯೋಗಳ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗಿರುತ್ತೆ. ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ಆಟೋ ನಿನ್ನೆ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿತ್ತು. ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ. 1.63% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಿಫ್ಟಿ ಬ್ಯಾಂಕ್ 0.1% ನೆಗೆಟಿವ್ ಇದೆ. ಫೈನಾನ್ಷಿಯಲ್ ಸರ್ವಿಸಸ್ ಕೂಡ 0.14% ನೆಗೆಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಿದೆ. FMCG 0.1% ನೆಗೆಟಿವ್ ಇದೆ. IT ಸೆಕ್ಟರ್ ಅಲ್ಲಿ 0.23% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ನಿನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಇವತ್ತು ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ. ಮೀಡಿಯಾ 0.29% ಪಾಸಿಟಿವ್ ಇದೆ. ಮೆಟಲ್ ಅಲ್ಲಿ 0.12% ಪಾಸಿಟಿವ್ ಇದೆ. ಫಾರ್ಮಾ 0.1% ನೆಗೆಟಿವ್ ಇದೆ. PSU ಬ್ಯಾಂಕ್ ಗಳು 0.13% ಪಾಸಿಟಿವ್ ಇದಾವೆ. ರಿಯಾಲ್ಟಿನಲ್ಲಿ 2% ಗಿಂತ ಜಾಸ್ತಿ ಡೌನ್ ಫಾಲ್ ಇದೆ ಇವತ್ತು. ಪ್ರೈವೇಟ್ ಬ್ಯಾಂಕ್ 0.18% ನೆಗೆಟಿವ್ ಇದೆ. ಹೆಲ್ತ್ ಕೇರ್ ಫ್ಲಾಟ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಲ್ಲಿ 0.33% ಪಾಸಿಟಿವ್ ಇದೆ. ಆಯಿಲ್ ಅಂಡ್ ಗ್ಯಾಸ್ 0.46% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡಿದೆ. ಕೆಮಿಕಲ್ 1.17% ನೆಗೆಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಸೊ ಓವರ್ ಆಲ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇವತ್ತು ಆಟೋ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು. ಹಾಗೆ ಆಯಿಲ್ ಅಂಡ್ ಗ್ಯಾಸ್ ಕೂಡ ಒಳ್ಳೆ ಕಾಂಟ್ರಿಬ್ಯೂಷನ್ ಅನ್ನ ಮಾಡಿದೆ. ಬಟ್ ರಿಯಾಲ್ಟಿ ಹಾಗೂ ಕೆಮಿಕಲ್ ಸ್ವಲ್ಪ ಜಾಸ್ತಿ ನೆಗೆಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾವೆ ಇವತ್ತು. ಇನ್ನು ಗ್ಲೋಬಲ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ಯುರೋಪಿಯನ್ ಮಾರ್ಕೆಟ್ ಗಳಲ್ಲಿ ನೋಡಬಹುದು ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. 0.1, 0.9, 0.7, 0.28, 0.33 ನೆಗೆಟಿವ್. 1.5% ವರೆಗೂ ಕೂಡ ಕೆಲವು ಮಾರ್ಕೆಟ್ ಗಳು ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿವೆ. ಒಟ್ಟಿನಲ್ಲಿ ಯುರೋಪಿಯನ್ ಮಾರ್ಕೆಟ್ ಗಳು ಪಾಸಿಟಿವ್ ಅಲ್ಲಿ ಇದಾವೆ. ಬಟ್ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಏನಂತ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲ ನೋಡಬಹುದು. ನಿಕ್ಕೈ ಮಾತ್ರ ಸ್ವಲ್ಪ ಪಾಸಿಟಿವ್ ಇದೆ. ಹಾಗೆ ಕೋಸ್ಪಿ 1.23% ಡೌನ್ ಇದೆ. ತೈವಾನ್ ವೇಟೆಡ್ ಕೂಡ ನಿಯರ್ಲಿ 4% ಡೌನ್ ಇದೆ. ಚೈನೀಸ್ ಮಾರ್ಕೆಟ್ ಗಳು ಕೂಡ ನೆಗೆಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದ್ದಾವೆ. ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಏನಂತ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲ. ಬಟ್ ಯುರೋಪಿಯನ್ ಮಾರ್ಕೆಟ್ ಗಳಲ್ಲಿ ಇದರಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಇದೆ. ಇಂಡಿಯನ್ ಮಾರ್ಕೆಟ್ ಕೂಡ ಎಸ್ಪೆಷಲಿ ಲೈನ್ ಇಂಡೈಸಸ್ ಗಳಲ್ಲಿ ನೋಡಿದ್ರೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ. ಬಟ್ ಸ್ಮಾಲ್ ಅಂಡ್ ಮಿಡ್ ಕ್ಯಾಪ್ ಅಲ್ಲಿ ಏನಂತ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗಲಿಲ್ಲ. ಇನ್ನು ಮಿಡ್ಲ್ ಈಸ್ಟ್ ನ ಹುದ್ದಿ ಕಡೆ ಬಂದ್ರೆ ಸೌದಿ ಅರೇಬಿಯಾ ಅಫಿಷಿಯಲ್ ಆಗಿ ಈ ಯುದ್ಧದಲ್ಲಿ ಭಾಗವಹಿಸಿರೋ ಬಗ್ಗೆ ಸುದ್ದಿಗಳು ಬರ್ತಾ ಇದಾವೆ. ಎಷ್ಟು ದಿನ ಅಟ್ಯಾಕ್ ಮಾಡಿದ್ರೆ ತಡೆಯುವಂತ ಪ್ರಯತ್ನಗಳನ್ನ ಮಾಡ್ತಾ ಇತ್ತು. ಬಟ್ ಈಗ ಅಮೆರಿಕದ ಜೊತೆ ಕೂಡಿ ಅವರು ಕೂಡ ಅಟ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಮತ್ತೆ ಎಕ್ಸ್ಟೆಂಡ್ ಆಗ್ತಾ ಇದೆ ಈ ಯುದ್ಧ ಬೇರೆ ಬೇರೆ ದೇಶಗಳಿಗೆ. ಗೊತ್ತಿಲ್ಲ ಇನ್ನು ಯಾವ ಲೆವೆಲ್ಗೆ ಹೋಗುತ್ತೆ ಅಂತ. ಒಟ್ಟಿನಲ್ಲಿ ಇರಾನ್ ಏನೇನೋ ಮಾಡಕ್ ಹೋಗಿ ಶತ್ರುಗಳ ಸಂಖ್ಯೆಯನ್ನ ಜಾಸ್ತಿ ಮಾಡ್ಕೊಳ್ತಾ ಇದೆ. ಬಟ್ ಇದು ಯಾರಿಗೆ ಹೆಚ್ಚು ಹೊಡೆತ ಕೊಡುತ್ತೆ ಕಾದು ನೋಡ್ಬೇಕಾಗಿದೆ.
ಇನ್ನು ಕ್ರೂಡ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಮಾರ್ನಿಂಗ್ ನೋಡಿದಾಗ ನಾವು ಸ್ವಲ್ಪ ನೆಗೆಟಿವ್ ಅಲ್ಲೇ ಟ್ರೇಡ್ ಆಗ್ತಾ ಇತ್ತು. ಬಟ್ ಈಗ ನೋಡಬಹುದು 0.29% ಪಾಸಿಟಿವ್ ಅಲ್ಲಿ ಇದೆ. ಸದ್ಯದ ಮಟ್ಟಿಗೆ ಏನಂತ ದೊಡ್ಡ ರಿಯಾಕ್ಷನ್ ಇಲ್ಲ, ಫ್ಲಾಟ್ ಇದೆ ಅಥವಾ ಸ್ಲೈಟ್ಲಿ ಪಾಸಿಟಿವ್ ಇದೆ. ಮಿಡ್ಲ್ ಈಸ್ಟ್ ಗೆ ಸಂಬಂಧಪಟ್ಟಂತೆ ಸುದ್ದಿಗಳು ಬಂದಷ್ಟು ಇದರಲ್ಲಿ ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಇನ್ನು ಮುಂದುವರಿಯ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕು ಅಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಲಿಂಕ್ ಅನ್ನು ಬಳಸ್ಕೊಂಡು ಅಕೌಂಟ್ ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ಇನ್ನು ಇವತ್ತು 3 IPOಗಳ ಲಿಸ್ಟಿಂಗ್ ಇತ್ತು. ಅದರಲ್ಲಿ ಇಂಡೋ MIM ಭರ್ಜರಿ ಲಾಭವನ್ನು ಕೊಟ್ಟಿದೆ. ಇನ್ವೆಸ್ಟರ್ಸ್ಗೆ 45% ಪ್ರೀಮಿಯಂಗೆ ಲಿಸ್ಟ್ ಆಯಿತು. ಜೊತೆಗೆ ಕ್ಲೋಸಿಂಗ್ ಕೂಡ ಇನ್ನು ಮೇಲೇನೆ ಆಗಿದೆ. ಆಲ್ಮೋಸ್ಟ್ 50% ಗಿಂತ ಮೇಲೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಒಳ್ಳೆ ಲಾಭವನ್ನು ಇನ್ವೆಸ್ಟರ್ಸ್ಗೆ ಕೊಟ್ಟಿದೆ. ಪ್ರೀಮಿಯಂ ಕೂಡ ಚೆನ್ನಾಗಿ ಇತ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ನೋಡಿದಾಗ 38-39% ಪ್ರೀಮಿಯಂ ಇತ್ತು. ಒಳ್ಳೆ ಲಿಸ್ಟಿಂಗ್ ಅನ್ನ ಕಂಡಿದೆ ಇಂಡೋ MIM IPO. ಹಾಗೆ ಈ ಕಂಪನಿ ಬಗ್ಗೆ ಈಗಾಗಲೇ ನಾನು ಡೀಟೇಲ್ ವಿಡಿಯೋನ ಮಾಡಿದ್ದೆ. ತುಂಬಾ ಜನ ಪ್ರಶ್ನೆ ಮಾಡಬಹುದು, ಇನ್ ಕೇಸ್ ಯಾರಿಗಾದ್ರೂ ಅಲರ್ಟ್ ಆಗಿದ್ರೆ ನಾವು ಇಟ್ಕೊಳ್ಳೋದ ಬೇಡವಾ ಅಂತ ಇರಬಹುದು, ಅಥವಾ ಅಲರ್ಟ್ ಆಗಿಲ್ಲದೆ ಇರೋರು ತಗೋಬಹುದಾ ಅಂತ. ಬಟ್ ಇಂದಿನ ವಿಡಿಯೋದಲ್ಲಿ ಈಗಾಗಲೇ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದೀನಿ. ಅಂದ್ರೆ IPO ಬಗ್ಗೆ ಕವರ್ ಮಾಡಿದಾಗ ಇದರಲ್ಲಿರುವಂತಹ ಮೇಜರ್ ರಿಸ್ಕ್ ಅನ್ನ ಕಂಪನಿ ಬಿಸ್ನೆಸ್ ವೈಸ್ ಓಕೆ, ಬಟ್ ಕೆಲವೊಂದು ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ಸ್ ವಿಚಾರದಲ್ಲಿ ಒಂದಷ್ಟು ಕನ್ಸರ್ನ್ಸ್ ಇದೆ. ಹಾಗಾಗಿ ಆ ವಿಡಿಯೋ ನೋಡಿ ಮೇ ಬಿ ನಿಮ್ಗೆ ಒಂದು ಐಡಿಯಾ ಬರಬಹುದು. ಇನ್ನು ಲೋಹಿಯಾ ಕಾರ್ಪ್ IPO ದ ಲಿಸ್ಟಿಂಗ್ ಕೂಡ ಇತ್ತು. ಇಲ್ಲೂ ಕೂಡ ಡಿಸೆಂಟ್ ಲಾಭ ಕೊಟ್ಟಿದೆ. 8% ಪ್ರೀಮಿಯಂಗೆ ಲಿಸ್ಟ್ ಆಯಿತು ಲೋಹಿಯಾ ಕಾರ್ಪ್ IPO ಕೂಡ. ಹಾಗೆ ಇನ್ನೂ ಒಂದು IPO ಲಿಸ್ಟಿಂಗ್ ಇತ್ತು, ಎಕ್ಸ್ಟ್ರಾ ನೆಟ್ ಟೆಕ್ನಾಲಜೀಸ್. ಇಲ್ಲೂ ಕೂಡ ನೋಡಬಹುದು 7% ಪ್ರೀಮಿಯಂಗೆ ಲಿಸ್ಟ್ ಆಯಿತು. 3 IPOಗಳು ಡಿಸೆಂಟ್ ಲಾಭವನ್ನು ಕೊಟ್ಟು ಅದರಲ್ಲಿ ಇಂಡೋ MIM ತುಂಬಾ ಒಳ್ಳೆ ಲಾಭವನ್ನೇ ಕೊಟ್ಟಿದೆ ಮೊದಲನೇ ದಿನ. ಇನ್ನು ರೆಡಿಂಗ್ಟನ್ ಶೇರ್ ಅಲ್ಲಿ ತುಂಬಾ ಒಳ್ಳೆ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಕಂಪನಿಯ ರಿಸಲ್ಟ್. ಮಾರ್ನಿಂಗ್ ವಿಡಿಯೋದಲ್ಲಿ ರಿಸಲ್ಟ್ ಅನ್ನ ಕವರ್ ಮಾಡಿದ್ದೆ ನಾನು. ಕಂಪನಿ ರಿಸಲ್ಟ್ ಚೆನ್ನಾಗಿತ್ತು, ಇಯರ್ಲಿ ಆಗ್ಬೋದು ಅಥವಾ ಕ್ವಾರ್ಟರ್ಲಿ ಆಗ್ಬೋದು. ಹಾಗಾಗಿ ಮಾರ್ಕೆಟ್ ಕೂಡ ಅದನ್ನ ಅಪ್ರಿಶಿಯೇಟ್ ಮಾಡಿದೆ ಒಳ್ಳೆ ರ್ಯಾಲಿ ಮೂಲಕ. ಇನ್ನು ಕ್ಯೂಪಿಡ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಫಾಲ್ ಇದೆ. ಬಟ್ ಕಂಪನಿ ಒಂದು ಸುದ್ದಿಯನ್ನ ಕೊಟ್ಟಿದೆ ನೋಡಬಹುದು. ಕ್ಯೂಪಿಡ್ ಇನ್ಕ್ರೀಸಸ್ ಇನ್ವೆಸ್ಟ್ಮೆಂಟ್ ಬೈ $5 million ಇನ್ GIS ಹೆಲ್ತ್ ಕೇರ್ ಫೋಕಸ್ಡ್ ಪ್ಲಾಟ್ಫಾರ್ಮ್. ಈ ಹೆಲ್ತ್ ಕೇರ್ ಫೋಕಸ್ಡ್ ಪ್ಲಾಟ್ಫಾರ್ಮ್ ಅಲ್ಲಿ ಕಂಪನಿ $5 million ಇನ್ವೆಸ್ಟ್ಮೆಂಟ್ ಅನ್ನ ಜಾಸ್ತಿ ಮಾಡಿದೆ. ಈ ಒಂದು ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇತ್ತು. ಬಟ್ ಸ್ಟಾಕ್ ಅಲ್ಲಿ ಏನು ಪಾಸಿಟಿವ್ ರಿಯಾಕ್ಷನ್ ಇಲ್ಲ. ಇನ್ನು SML ಮಹೀಂದ್ರ ಇವತ್ತು ಕೂಡ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಟಿನ್ಯೂ ಆಗಿದೆ. ಇವತ್ತು ಕೂಡ 20% ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಿನ್ನೆ ಈಗಾಗಲೇ ಇದ್ರ ಬಗ್ಗೆ ಡೀಟೇಲ್ ಆಗಿ ಒಂದಷ್ಟು ಮಾಹಿತಿಯನ್ನ ಕೊಟ್ಟಿದೆ, ನೋಡಿದ್ದೀರಿ ಅನ್ಕೊಳ್ತೀನಿ. ನಿನ್ನೆ ಕೂಡ 20% ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇವತ್ತು ಕೂಡ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ SML ಮಹೀಂದ್ರ. ಇನ್ನು ವೇದಾಂತ Q1 ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಪ್ರಾಫಿಟ್ ನೋಡಬಹುದು 18% ಜಂಪ್ ಆಗಿದೆ. ಮಾರ್ಜಿನ್ ಕೂಡ ಎಕ್ಸ್ಪ್ಯಾಂಡ್ ಆಗಿದೆ. ಬಟ್ ರೆವಿನ್ಯೂ ವೈಸ್ ಸ್ಲೈಟ್ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ. ನಂತರ ಬಜಾಜ್ ಫೈನಾನ್ಸ್ ಕೂಡ Q1 ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಪ್ರಾಫಿಟ್ ನೋಡಬಹುದು 27% ಅಪ್ ಆಗಿದೆ. ಜೊತೆಗೆ ಅಸೆಟ್ ಕ್ವಾಲಿಟಿ ಇಂಪ್ರೂವ್ ಆಗಿದೆ. ಇಂಟ್ರೆಸ್ಟ್ ಇನ್ಕಮ್ ಕೂಡ ಜಂಪ್ ಆಗಿದೆ. ನೆಟ್ ಇಂಟ್ರೆಸ್ಟ್ ಇನ್ಕಮ್ ನೋಡಬಹುದು 23% ಅಪ್ ಆಗಿರೋ ಬಗ್ಗೆ ಕಂಪನಿ ಮಾಹಿತಿಯನ್ನು ಕೊಟ್ಟಿದೆ. ನಂತರ ವೆಸ್ಟ್ ಲೈಫ್ ಫುಡ್ ವರ್ಲ್ಡ್ ಕೂಡ Q1 ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ನೆಟ್ ಪ್ರಾಫಿಟ್ ನೋಡಬಹುದು 50% ಡೌನ್ ಆಗಿದೆ ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ. ರೆವೆನ್ಯೂ ವೈಸ್ 12% ಅಪ್ ಆಗಿದೆ. ಬಟ್ ನೆಟ್ ಪ್ರಾಫಿಟ್ ಡೌನ್ ಇದೆ. ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ಕಂಪನಿ. 0.4 ಪರ್ ಇಕ್ವಿಟಿ ಶೇರ್ ಅಂದ್ರೆ 40 ಪೈಸೆ ಪರ್ ಶೇರ್ ಡಿವಿಡೆಂಡ್ ಅನೌನ್ಸ್ ಮಾಡಿದೆ. ಆಗಸ್ಟ್ 7 ರೆಕಾರ್ಡ್ ಡೇಟ್ ಆಗಿರುತ್ತೆ. ಯಾರೆಲ್ಲ ಪೋರ್ಟ್ಫೋಲಿಯೋದಲ್ಲಿ ಸ್ಟಾಕ್ ಇರುತ್ತೋ ಆಗಸ್ಟ್ 7ನೇ ತಾರೀಕು ಅವ್ರಿಗೆಲ್ಲರಿಗೂ ಕೂಡ ಡಿವಿಡೆಂಡ್ ಸಿಗುತ್ತೆ. ನಂತರ ಅಜಂತಾ ಫಾರ್ಮಾ ನೆಟ್ ಪ್ರಾಫಿಟ್ 31% ಜಂಪ್ ಆಗಿದೆ. ರೆವೆನ್ಯೂ 1626 ಕೋಟಿ ರಿಪೋರ್ಟ್ ಮಾಡಿದೆ. ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ಕಂಪನಿ. ನೋಡಬಹುದು ಇಂಟರಿಮ್ ಡಿವಿಡೆಂಡ್ 32 ರೂಪೀಸ್ ಪರ್ ಇಕ್ವಿಟಿ ಶೇರ್ ಅನೌನ್ಸ್ ಮಾಡಿದೆ. ಡಿಸೆಂಟ್ ಡಿವಿಡೆಂಡ್ ಅನೌನ್ಸ್ ಮಾಡಿದೆ. ಕಂಪನಿಯ ನಂಬರ್ಸ್ ಅನ್ನು ಕೂಡ ಇಲ್ಲಿ ನೋಡ್ಕೊಳ್ಬಹುದು. ಕನ್ಸಾಲಿಡೇಟೆಡ್ ನಂಬರ್ಸ್ ಇದು ಇಯರ್ ಆನ್ ಇಯರ್. ಹಾಗೆ ಸೆಗ್ಮೆಂಟ್ ವೈಸ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು. US ಜನರಿಕ್ಸ್ ಬಿಸ್ನೆಸ್ 57% ಅಪ್ ಆಗಿದೆ ಇಯರ್ ಆನ್ ಇಯರ್. ಇಂಡಿಯಾ ಬಿಸ್ನೆಸ್ 24% ಅಪ್ ಆಗಿದೆ. ಬಟ್ ಏಷ್ಯಾ ಬಿಸ್ನೆಸ್ ಡೌನ್ ಇದೆ 16%. ಆಫ್ರಿಕಾ ಬಿಸ್ನೆಸ್ 30% ಅಪ್ ಆಗಿದೆ. ಇನ್ನು IRB ಇನ್ಫ್ರಾಸ್ಟ್ರಕ್ಚರ್ ಕೂಡ ರಿಸಲ್ಟ್ ಅನೌನ್ಸ್ ಮಾಡಿದೆ. ನೆಟ್ ಪ್ರಾಫಿಟ್ ಅಲ್ಲಿ ನೋಡಬಹುದು 52% ಅಪ್ ಆಗಿದೆ. ಎಬಿಟಾ ಮಾರ್ಜಿನ್ ಕೂಡ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಎಲ್ಲಿದೆ ನೋಡಬಹುದು ಇಯರ್ ಆನ್ ಇಯರ್ ನಂಬರ್ಸ್. ಮಾರ್ಜಿನ್ಸ್ ಕೂಡ ನೋಡಬಹುದು 45.4 ಇಂದ 53.9 ಗೆ ಜಂಪ್ ಆಗಿದೆ. ಬಟ್ ರೆವಿನ್ಯೂ ಸ್ಲೈಟ್ಲಿ ಅಪ್ ಆಗಿದೆ 1.8% ಇಯರ್ ಆನ್ ಇಯರ್. ಇನ್ನು HFCL ಅಲ್ಲಿ ಇವತ್ತು ಒಂದು ಆರ್ಡರ್ ಅಪ್ಡೇಟ್ ಅನ್ನು ಕೊಟ್ಟಿದೆ. ಕಂಪನಿಗೆ ಎಕ್ಸ್ಪೋರ್ಟ್ ಆರ್ಡರ್ ಸಿಕ್ಕಿದೆ. ಇಂಟರ್ನ್ಯಾಷನಲ್ ಆರ್ಡರ್ ನೀವು ಇಲ್ಲಿ ನೋಡಬಹುದು. $46.13 ಮಿಲಿಯನ್ ಆರ್ಡರ್ ಅಥವಾ 441 ಕೋಟಿ ಆರ್ಡರ್ HFCL ಗೆ ಸಿಕ್ಕಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ನಂತರ ಎಂಟಾ ಟೆಕ್ನಾಲಜೀಸ್ ಕೂಡ ಒಂದು ಆರ್ಡರ್ ಅಪ್ಡೇಟ್ ಅನ್ನು ಕೊಟ್ಟಿದೆ ನೋಡಬಹುದು. ಇದು ಕೂಡ ಅಷ್ಟೇ ಎಕ್ಸ್ಪೋರ್ಟ್ ಆರ್ಡರ್. ಈ ಮುಂಚೆ ಕಂಪನಿಗೆ $238.76 ಮಿಲಿಯನ್ ಆರ್ಡರ್ ಸಿಕ್ಕಿತ್ತು. ಈಗ ಅದಕ್ಕೆ ಅಡಿಷನಲ್ ಆಗಿ ಮತ್ತೆ $85 ಮಿಲಿಯನ್ ಆಡ್ ಆಗಿದೆ. ಅಪ್ರಾಕ್ಸಿಮೇಟ್ಲಿ 819 ಕೋಟಿ ಆಗುತ್ತೆ. ಈ ಆರ್ಡರ್ ಕಾರಣಕ್ಕೆ ಎಂಟಾ ಟೆಕ್ನಾಲಜೀಸ್ ಕೂಡ ಸುದ್ದಿಯಲ್ಲಿತ್ತು. ಜೊತೆಗೆ ನಿನ್ನೆ ರಿಸಲ್ಟ್ ಅನ್ನು ಕೂಡ ಅನೌನ್ಸ್ ಮಾಡಿತ್ತು. ನಾನು ವಿಡಿಯೋದಲ್ಲಿ ಕವರ್ ಮಾಡಿದ್ದೆ. ರಿಸಲ್ಟ್ ಚೆನ್ನಾಗೇ ಇತ್ತು. ಈ ಆರ್ಡರ್ ಕೂಡ ಕಂಪನಿ ಪಡ್ಕೊಂಡಿದೆ ಇವತ್ತು. ಇನ್ನು L&T ಕೂಡ ಒಂದು ಆರ್ಡರ್ ಅಪ್ಡೇಟ್ ಅನ್ನು ಕೊಟ್ಟಿದೆ. L&T ಎನರ್ಜಿ ಕಾರ್ಬನ್ ಲೈಟ್ ಸೊಲ್ಯೂಷನ್ಸ್ ಸೆಕ್ಯೂರ್ಸ್ LNTP ಫಾರ್ ಮೆಗಾ ಆರ್ಡರ್. 1600 ಮೆಗಾವ್ಯಾಟ್ ಸಾಮರ್ಥ್ಯದ ಥರ್ಮಲ್ ಪವರ್ ಪ್ಲಾಂಟ್ ಆರ್ಡರ್. ಮೆಗಾ ಆರ್ಡರ್ ಅಂತಂದ್ರೆ ನೋಡಬಹುದು 10,000 ದಿಂದ 15,000 ಕೋಟಿ ಆರ್ಡರ್.
ಲಾಸ್ಟ್ 3-4 ಡೇಸ್ ಇಂದ ಕಂಟಿನ್ಯೂಸ್ ಒಂದಲ್ಲ ಒಂದು ಆರ್ಡರ್ ಗಳು ಕಂಪನಿಗೆ ಸಿಕ್ಕಿದೆ. ನಿನ್ನೆ ಕೂಡ ಒಂದು ಸುದ್ದಿಯನ್ನ ಕವರ್ ಮಾಡಿದೆ. 15,000 ಕೋಟಿಗಿಂತ ಅಧಿಕ ಮೊತ್ತದ ಆರ್ಡರ್. ಈಗ ಮತ್ತೆ 1,000-15,000 ಕೋಟಿ ಆರ್ಡರ್ ಸಿಕ್ಕಿದೆ L&Tಗೆ. ನಂತರ GRSC ಕೂಡ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ನೋಡಬಹುದು. ಕಂಪನಿಗೆ ಕನ್ಸ್ಟ್ರಕ್ಷನ್ ಆಫ್ 4 ಪ್ಲಾಟ್ಫಾರ್ಮ್ ಸಪ್ಲೈ ವೆಸಲ್ಸ್ ಅನ್ನು ಕನ್ಸ್ಟ್ರಕ್ಟ್ ಮಾಡುವಂತ ಆರ್ಡರ್ ಸಿಕ್ಕಿದೆ. ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಲಿಮಿಟೆಡ್ ಅಂದ್ರೆ ONGC ಇಂದ 1,032 ಕೋಟಿ ಆರ್ಡರ್ ಇದು. ಈ ಆರ್ಡರ್ ಕಾರಣಕ್ಕೆ GRSC ಕೂಡ ಫೋಕಸ್ ಅಲ್ಲಿತ್ತು ಇವತ್ತು. ಸರಿಗಳೇ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.